ಪರಮ ಪೂಜ್ಯ ಗುರುದೇವರನ್ನು ಎನ್ನರುಣ್ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಈ ಊರಿನ ಎಲ್ಲ ಸಕಲ ಸದ್ಭಕ್ತರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ನಾವೆಲ್ಲರೂ ಭಾರತೀಯರು. ಹಾಗಾದರೆ ಯಾರು ನಿಜವಾದ ಭಾರತೀಯರು ಅಂತ ಪ್ರಶ್ನೆ ಬಂದಾಗ ದಾರ್ಶನಿಕರು ಒಂದು ಸುಂದರವಾದ ಅನುಭವಪೂರ್ಣ ಮಾತನ್ನು ಹೇಳಿದ್ದಾರೆ. ಯಾರು ಭಾರತೀಯರು? ಈ ಮಣ್ಣಿನಲ್ಲಿ ಹುಟ್ಟಿದವರೆಲ್ಲರೂ ಭಾರತೀಯರೇನು? ಸ್ವಾತಂತ್ರ್ಯ ಸಿಕ್ಕದಂತ ತಿಳ್ಕೊಂಡು ಧ್ವಜಾರೋಹಣವನ್ನು ಮಾಡಿ ಗೌರವವನ್ನು ಸಲ್ಲಿಸುವಂಥವರು ಎಲ್ಲರೂ ಭಾರತೀಯರಾಗಕ್ಕೆ ಬರ್ತದೇನು? ಪ್ರಶ್ನೆ. ಅವರಂತಾರ, ಈ ನೆಲದಲ್ಲಿ ಜಲದಲ್ಲಿ ಬಾಳಿ ಬದುಕುತ್ತಿರುವಂಥವರು ಭಾರತೀಯರಲ್ಲ. ವರ್ಷಕ್ಕೆ ಒಂದು ಸರ್ತಿ ಧ್ವಜಾರೋಹಣವನ್ನು ಮಾಡುವಂಥವರು ಭಾರತೀಯರಲ್ಲ. ಅವರಂತಾರ ಅನುಭಾವಿಗಳು. ಯಾರು ಭಾರತೀಯರು? ಆ ಭಾರತ ಅನ್ನುವಂಥ ಶಬ್ದದೊಳಗನ ಅತ್ಯದ್ಭುತವಾಗಿರತಕ್ಕಂಥ ಅರ್ಥ ತುಂಬ್ಯದ. ಭಾ ಅಂದ್ರ ಬೆಳಕ, ರತಿ ಅಂದ್ರ ಪ್ರೀತಿ. ಭಾ ಅಂದ್ರ ಬೆಳಕ. ಬೆಳಕ ಯಾವುದರ ಸಂಕೇತ? ಯಾವುದರ ಸಂಕೇತ ಬೆಳಕ? ಜ್ಞಾನದ ಸಂಕೇತ. ಬೆಳಕ ಜ್ಞಾನದ ಸಂಕೇತ, ಕತ್ತಲೆ ಅಜ್ಞಾನದ ಸಂಕೇತ. ಹೀಗಾಗಿ ಭಾ ಅಂದ್ರ ಬೆಳಕ ಅಂದ್ರ ಜ್ಞಾನ, ರತಿ ಅಂದ್ರ ಪ್ರೀತಿ. ಹಾಗಾದ್ರೆ ಈ ಶಬ್ದದ ಭಾವಾರ್ಥ ಏನಾಯಿತು? ಭಾ ಅಂದ್ರ ಜ್ಞಾನ, ರತಿ ಅಂದ್ರ ಪ್ರೀತಿ. ಹಾಗಾದ್ರೆ ಯಾರು ಭಾರತೀಯರು ಅಂತ ಕೇಳಿದಾಗ ಹೊನ್ನ ಪ್ರೀತಿಸುವವರು ಭಾರತೀಯರಲ್ಲ. ಬರೀ ಮಣ್ಣನ್ನು ಪ್ರೀತಿಸುವವರು ಭಾರತೀಯರಲ್ಲ. ಪರಮ ಸತ್ಯದ ಜ್ಞಾನವನ್ನು ಯಾರು ಪ್ರೀತಿಸ್ತಾರ ಅವರು ನಿಜವಾದ ಭಾರತೀಯರು ಅಂತ ಜ್ಞಾನಿಗಳು ಹೇಳಿದ್ದಾರೆ. ಆದ್ದರಿಂದಲೇ ಈ ದೇಶದೊಳಗೆ ಇರತಕ್ಕಂಥ ಜ್ಞಾನಾನುಭವಿಗಳಾಗಲಿ, ಅನುಭಾವಿಗಳಾಗಲಿ, ಸಂತರಾಗಲಿ, ಶರಣರಾಗಲಿ, ದಾರ್ಶನಿಕರಾಗಲಿ, ದಾಸರಾಗಲಿ, ಋಷಿ ಮುನಿಗಳಾಗಲಿ, ಇಲ್ಲಿ ಆಗಿ ಹೋದಷ್ಟು ಸಂತ ಮಹಂತರು ಬೇರೆ ಯಾವ ದೇಶದೊಳಗೂ ಸಿಗುವುದಿಲ್ಲ. ಪ್ರತಿ ಹಳ್ಳಿಗೆ ಒಬ್ಬೊಬ್ಬ ಸಂತರು ಸಿಗುತ್ತಾರೆ ಇಲ್ಲಿ ದೇಶದೊಳಗೆ, ಭಾರತ ದೇಶದೊಳಗೆ. ಆದ್ದರಿಂದಲೇ ಜಗತ್ತಿನ ಎಲ್ಲ ದೇಶದವರು ಭಾರತ ದೇಶವನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಭಾರತೀಯರಂದ್ರ ಅವ್ರಿಗೆ ಸಂತೋಷ ಆಗತ್ತದ. ಕಾರಣ ಇಲ್ಲಿ ಸಂತರು, ಶರಣರು, ಮಹಂತರು, ಮಹಾತ್ಮರು ಬಾಳಿ ಬದುಕಿ ಹೋಗಿದ್ದಾರೆ. ಅವರೆಲ್ಲ ಬಾಳಿ ಬದುಕಿ ಹೋಗಿದ್ದು ಯಾರಿಗಾಗಿ ಅಂತ ಕೇಳಿದ್ರೆ ತಮಗಾಗಿ ತಾವು ಬಾಳಿ ಬದುಕಿದವರಲ್ಲ. ತಮಗಾಗಿ ತಾವು ಯಾರು ಬಾಳಿ ಬದುಕ್ತಾರ ಅವರು ಸ್ವಾರ್ಥಿಗಳಾಗತ್ತಾರೆ.
ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ದೇಶಕ್ಕಾಗಿ ಯಾರು ಬಾಳಿ ಬದುಕ್ತಾರಲ್ಲ ಅವ್ರಿಗೆ ನಿಸ್ವಾರ್ಥಿಗಳು ಅಂತ ಕರೀತಾರೆ. ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥಮಿದಂ ಶರೀರಂ. ಎಷ್ಟು ಚಲೋ ಮಾತು ಹೇಳಿದಾರ ಜ್ಞಾನಿಗಳು. ಒಂದು ವೃಕ್ಷ ಅಂದ್ರ ಮರ. ಒಂದು ಮರ ಯಾರಿಗಾಗಿ ಬದುಕ್ತದೆ ಹೇಳಿ ಜಗತ್ತಿನೊಳಗ? ತನಗಾಗಿ ತಾನು ಎಂದೂ ಬದುಕುವುದಿಲ್ಲ. ಒಂದರೇ ಮರ ಜಗತ್ತಿನೊಳಗ ತನ್ನ ಹಣ್ಣನ್ನು ತಾನು ತಿಂದದೇನು? ತನ್ನೊಳಗಿರತಕ್ಕಂಥ ಹೂವನ್ನು ತಾನು ಮುಡಿದು ಸಂತೋಷ ಪಟ್ಟದೇನು? ತನ್ನ ನೆರಳನ್ನು ತಾನು ಒಂದರೇ ದಿವಸ ಅನುಭವಿಸೈತೇನು? ಇಲ್ಲ. ಯಾರ್ಯಾಕೆ ಬರವಲ್ರಾಕ? ಬಂದವ್ರಿಗೆ ಹೂವಿದ್ರ ಹೂ ಕೊಡ್ತದ, ಹಣ್ಣಿದ್ರ ಹಣ್ಣು ಕೊಡ್ತದ. ಆ ಬಳಿಕ ಹೂವೂ ಇಲ್ಲ, ಹಣ್ಣೂ ಇಲ್ಲ ಅಂದ ಬಳಿಕ ಕೊನೆಗೊಂದಿಷ್ಟು ಬಿಸಿಲಿನ ತಾಪಕ್ಕೆ ಬಳಲಿ ಬಂದವ್ರಿಗೊಂದಿಷ್ಟು ನೆರಳರ ಕೊಟ್ಟು ಬಾಳಿ ಬದುಕ್ತದ. ಯಾವುದು? ಮರ. ಪರೋಪಕಾರಕ್ಕಾಗಿ ಬಾಳಿ ಬದುಕ್ತದ, ಇನ್ನೊಬ್ಬರಿಗಾಗಿ ಅದು ಜೀವಿಸ್ತದಲ್ಲ ಮರ. ಹಾಗೆ ಮನುಷ್ಯನೇ, ನಿನಗಾಗಿ ನೀನು ಬದುಕುವುದಲ್ಲ, ಸಮಾಜದ ಉದ್ಧಾರಕ್ಕಾಗಿ, ಧರ್ಮ ದೇಶದ ರಕ್ಷಣೆಗಾಗಿ ನೀನು ಬಾಳಿ ಬದುಕಬೇಕಾಗುತ್ತದೆ. ಅದಕ್ಕೊಂದಿಷ್ಟು ಏನು ಮಾಡೋದು? ನಿಸ್ವಾರ್ಥತೆಯಿಂದ ಬಾಳಿ ಬದುಕುವುದದ ಪ್ರಪಂಚದೊಳಗೆ. ಅದಕ್ಕೆ ಮರ ನೋಡಿ ನೀನು ಕಲಿ ಒಂದಿಷ್ಟು ಬದುಕೋದನ್ನು. ಪರೋಪಕಾರಾಯ ವಹಂತಿ ನದ್ಯಃ. ಒಂದು ನದಿ ಹರಿತಿರ್ತದ, ಆದ್ರೆ ಇನ್ನೂ ತಕ ಜಗತ್ತಿನ ಇತಿಹಾಸದೊಳಗೆ ಒಂದು ನದಿನೂ ಸಹಿತ ತನ್ನ ನೀರು ತಾನು ಕುಡುದಿಲ್ಲ. ಕುಡಿದಿದ್ರ ಗತಿ ಏನಾಕಿತ್ತು? ನಿಮ್ಮ ಕ್ಯಾನಲಿಗೆ ನೀರು ಬರ್ತಿದ್ವೇನು? ನದಿ ನೀರು ಕುಡಿದಿತ್ತು ಅಂದ್ರೆ ಕುಡಿಯುವುದಿಲ್ಲ ಅಂತ ಬರ್ತದ. ಆಕಸ್ಮಿಕ ಎಲ್ಲ ನದಿಗಳು ನಾವ್ಯಾಕೆ ಇನ್ನೊಬ್ಬರ ಸಲುವಾಗಿ ಹರಿಬೇಕು? ನಮಗೂ ಮನುಷ್ಯನಿಗೆ ಹೆಂಗೆ ನೀರಡಿಕೆ ಆಗತ್ತದ, ತೃಷ ಆಗತ್ತದ, ಹಾಗೆ ನಮಗೂ ನೀರಡಿಕೆ ಆಗತ್ತದ, ತೃಷ ಆಗತ್ತದ. ನಾವು ಮನುಷ್ಯರಿದ್ದಂಗಂತ ತಮ್ಮ ನೀರು ತಾವ ಕುಡ್ದಿದ್ವು ಅಂದ್ರೆ ಎಲ್ಲ ನದಿಗಳು, ಗಂಗೆ, ತುಂಗೆ, ಯಮುನೆ, ಗೋದಾವರಿ, ಕೃಷ್ಣೆ, ಮಲಪ್ರಭಾ, ಘಟಪ್ರಭಾ, ಏನು ನದಿಗಳದವಲ್ಲ, ಎಲ್ಲ ನದಿಗಳು ತಮ್ಮ ನೀರನ್ನು ತಾವು ಕುಡಿದಿದ್ರೆ ಗತಿ ಏನಾಗುತ್ತಿತ್ತು? ಜಗತ್ತಿನ ಎಲ್ಲ ಜೀವರಾಶಿಗಳು ಬದುಕಕ್ಕಾಗತ್ತಿರಲಿಲ್ಲ. ಅದಕ್ಕೆ ನದಿ ಸಹಿತ ಹರಿಯುವುದು ತಮಗಾಗಿ ಅಲ್ಲ, ಸಕಲ ಜೀವ ಜಂತುಗಳಿಗಾಗಿ. ಒಂದು ನದಿ ಸಮೀಪಕ್ಕೆ ಬಡವರು ಬರಲಿ, ಶ್ರೀಮಂತರು ಬರಲಿ, ನೀವ್ಯಾಕೆ ನೀರು ತುಂಬ್ಕೋತೀರಿ, ನೀವ್ಯಾಕೆ ನಿಮ್ಮ ಹೊಲಕ್ಕೆ ನೀರು ಹಾಯಿಸ್ಕೋತೀರಿ ಅಂತ ಒಂದರ ಪ್ರಶ್ನೆ ಮಾಡಿದೇನು ನದಿ? ಒಂದು ದಿವಸ ಪ್ರಶ್ನೆ ಮಾಡಿಲ್ಲ. ಯಾರ್ಯಾಕೆ ಬರವಲ್ರಾಕ ಅದರ ಸಮೀಪಕ್ಕೆ ಬಂದವರೆಲ್ಲರಿಗೂ ನೀರು ಉಣಿಸ್ತದ, ನೀರು ಕೊಡುತ್ತದೆ. ಯಾವುದು? ನದಿ. ಆ ಬಳಿಕ ಒಂದು ಹಸುವಿನಂಥ ಹಸು, ಆಕಳ ಅಡವಿಗೆ ಹೋಗಿ ಕಸ ತಿಂತದ, ಮನಿ ಮಾಲೀಕನಿಗೆ ರಸ ಕೊಡುತ್ತದೆ, ಅಮೃತ ಕೊಡುತ್ತದೆ. ಅದು ಸಹಿತ ಆಕಳ ತನ್ನ ಹಾಲನ್ನು ತಾನು ಕುಡಿದಿತ್ತಂದ್ರೆ ಯಾರೇ ಆಕಳ ಕಟ್ಟುತ್ತಿದ್ರೇನು ರೈತರು? ಹೈನ ಮಾಡಕ್ಕೆ ಬರ್ತಿತ್ತೇನು? ಹಾಗಿಲ್ಲ. ಆಕಳದಂಥ ಆಕಳ ಮಾತಾಡಕ್ಕೆ ಬರೋದಿಲ್ಲ, ನಿರ್ಣಯಿಸುವಂಥ ಬುದ್ಧಿಶಕ್ತಿ ಇಲ್ಲ, ವಿಚಾರ ಮಾಡುವಂಥ ಮನಸ್ಥಿತಿ ಇಲ್ಲ. ಇವು ಎಲ್ಲ ಮನುಷ್ಯನಿಗದಾವು. ಆದ್ರೆ ಆಕಳದಂಗೆ ಬದುಕಾಕ ಬರುವಲ್ದು, ಮರದಂಗೆ ಬದುಕಾಕ ಬರುವಲ್ದು, ನದಿ ಹಂಗೆ ಬದುಕಾಕ ಬರುವಲ್ದು. ಇವತ್ತು ತನಗಾಗಿ ತಾನು ಬದುಕ್ತಾನ, ಸ್ವಾರ್ಥ ಜೀವನ ಮಾಡ್ತಾನ, ಬರೀ ತನ್ನ ಸಂಸಾರದ ಚಿಂತೆಯೊಳಗೆ.
ಹೆಂಡರು ಮಕ್ಕಳ ಚಿಂತೆಯೊಳಗ, ಬಂಧು ಬಾಂಧವರ ಚಿಂತೆಯೊಳಗ, ಇಷ್ಟು ಇವರು ಚಲೋ ಇದ್ರೆ ಸಾಕು, ಇನ್ನು ದೇಶ ಧರ್ಮ ಏನರೇ ಯಾಕೆ ಆಗೋಲ್ಯಾಕ, ನಾ ಆರಾಮಿದ್ರೆ ಸಾಕು ಅನ್ನೋರು ಎಷ್ಟು ಜನ ಇಲ್ಲ ಜಗತ್ತಿನೊಳಗ. ಅವರು ಎಂದರೆ ಮಹಾತ್ಮರಾಗಾಕ ಬರ್ತದೇನು, ಮಹಾಂತರಾಗಾಕ ಬರ್ತದೇನು? ಬರುವುದಿಲ್ಲ. ಅದಕ್ಕೆ ಒಂದಿಷ್ಟು ನಮಗಾಗಿ ನಾವು ಬದುಕುವುದಲ್ಲ, ದೇಶಕ್ಕಾಗಿ ಧರ್ಮಕ್ಕಾಗಿ ಒಂದಿಷ್ಟು ಬದುಕು ಮಾಡೋದನ್ನು ಕಲಿಬೇಕಾಗ್ತದ ಮನುಷ್ಯ. ಅದಕ್ಕೆ ಅವ್ರಂತಾರ, ನದಿ ನೋಡು ಇನ್ನೊಬ್ಬರ ಸಲುವಾಗಿ ಹರಿತದೆ, ಆಕಳು ನೋಡು ಇನ್ನೊಬ್ಬರಿಗೆ ಅಮೃತ ಉಣಿಸುವುದಕ್ಕಾಗಿ ಕಷ್ಟಪಟ್ಟು ಮೇಯ್ದು ಬರ್ತದ, ಆ ಬಳಿಕ ಮರದಂಥ ಮರ ಇನ್ನೊಬ್ಬರಿಗೆ ನೆರಳು ಕೊಡುತ್ತದ. ಹಾಗೆ ಮನುಷ್ಯನೇ, ದೇವರು ನಿನಗ 100 ವಸಂತಗಳ ಕಾಲ ಬದುಕು ಕೊಟ್ಟಾನಂದ ಬಳಿಕ, ಈ ಶರೀರವನ್ನು ಕೊಟ್ಟಾನಂದ ಬಳಿಕ ಏನು ಮಾಡಬೇಕು? ಸದುಪಯೋಗ ಮಾಡಿಕೊಳ್ಳಬೇಕು. ಪರೋಪಕಾರಾರ್ಥಮಿದಂ ಶರೀರಂ. ನಿನ್ನ ಶರೀರ ಇರೋದು ನಿನಗಾಗಿ ಬದುಕುವುದಕ್ಕಾಗಿ ಅಲ್ಲ, ನಿನ್ನ ಸುತ್ತಮುತ್ತಲಿನವರಿಗೆ ಒಂದಿಷ್ಟು ಕಷ್ಟದೊಳಗಿದ್ದವರಿಗೆ ಸಹಾಯ ಮಾಡುವುದಕ್ಕಾಗಿ, ಸಮಾಜದ ಏಳಿಗೆಗಾಗಿ, ಧರ್ಮೋದ್ಧಾರಕ್ಕಾಗಿ, ದೇಶ ಸೇವೆಗಾಗಿ ಈ ಶರೀರವನ್ನು ನೀನೊಂದಿಷ್ಟು ಬಳಸು. ಬಳಸಿಲ್ಲೇನು? ಬುದ್ಧ ಬಂದ, ಇದ ಶರೀರವನ್ನು, ಮನಸ್ಸನ್ನು, ಬುದ್ಧಿಯನ್ನು, ಭಾವವನ್ನು ಬಳಸಿದ. ಏಷ್ಯಾಖಂಡದ ಬೆಳಕಂತ ಕರೀತಾರೆ ಬುದ್ಧ ದೇವನಿಗೆ. ಇವೆಲ್ಲವುಗಳನ್ನು ಬಳಸಿ ಕೊನೆಗೆ ಜಗತ್ತಿನ ತುಂಬೆಲ್ಲ ಶಾಂತಿಯ ಸುವಾಸವನ್ನು ಹರವಿದ. ಆ ಬಳಿಕ ಮಹಾವೀರರು ಬಂದರು. ಅವರು ನಮಗಾಗಿ ನಾವು ಬದುಕಿದ್ರೆ ಅದು ಸ್ವಾರ್ಥದ ಜೀವನ ಆಗ್ತದಂತ ತಿಳ್ಕೊಂಡು ಒಂದಿಷ್ಟು ತ್ಯಾಗ ಭಾವದಿಂದ ಬಾಳಿ ಬದುಕಿದ್ರು, ಉಪದೇಶ ಮಾಡಿದರು. ಜಗತ್ತಿನ ತುಂಬೆಲ್ಲ ತ್ಯಾಗದ ಸೌರಭವನ್ನು ಹರಡಿದರು. ಆ ಬಳಿಕ ಶಂಕರರು ಬಂದರು, ಜ್ಞಾನದ ಪರಿಮಳವನ್ನು ಪಸರಿಸಿದರು ಜಗತ್ತಿನ ತುಂಬೆಲ್ಲ. ಆ ಬಳಿಕ ಬಸವಣ್ಣನವರು ಬಂದರು. ಅವರು ಭಕ್ತಿಯ ಸುವಾಸವನ್ನೇ ಜಗತ್ತಿನ ತುಂಬೆಲ್ಲ ಹರಡುವಂಥ ಪ್ರಯತ್ನ ಮಾಡಿದರು. ಈ ಸತ್ಯ, ಶಾಂತಿ, ಅಹಿಂಸೆ ಎಲ್ಲವುಗಳನ್ನು ಮೈಗೂಡಿಸಿಕೊಂಡು ಮುಂದೆ ಒಬ್ಬ ಮಹಾತ್ಮರು ಬಂದರು. ಯಾರವರು? ಗಾಂಧೀಜಿಯವರು. ಅವರು ಬಂದು ಸಂತ ಮಹಾಂತರು ಹಾಕಿಕೊಟ್ಟ ಮಾರ್ಗದೊಳಗ ಅವರ ವಿಚಾರವನ್ನು, ಆಚಾರವನ್ನು ಮೈಗೂಡಿಸಿಕೊಂಡು ನಮ್ಮ ದೇಶ ಏನದಲ್ಲ, ಇದು ಭಾಳ ಅದ್ಭುತವಾದ ದೇಶ, ಭಾರತ ದೇಶ. ನಮ್ಮ ದೇಶದ ಜನ ಇನ್ನೊಬ್ಬರ ಕೈಯಾಗ ಸಿಕ್ಕಾಕ್ಕೊಂಡು, ಪರತಂತ್ರದೊಳಗೆ ಸಿಕ್ಕಾಕ್ಕೊಂಡು, ಸ್ವಾತಂತ್ರ್ಯವಿಲ್ಲದೆ ಇನ್ನೊಬ್ಬರ ಕೈ ಕೆಳಗೆ ಬಾಳಿ ಬದುಕುವುದು ಅಷ್ಟು ಸಮಂಜಸ ಅನಿಸೋದಿಲ್ಲ, ಅಷ್ಟು ಸರಿ ಅನಿಸೋದಿಲ್ಲ. ಹೇಗಾದರೂ ಮಾಡಿ ಈ ದೇಶವನ್ನು ಸ್ವಾತಂತ್ರ್ಯಗೊಳಿಸಬೇಕಂತ ತಿಳ್ಕೊಂಡು ಗಾಂಧೀಜಿ ತಮಗಾಗಿ ತಾವು ಬಾಳಿ ಬದುಕಲಿಲ್ಲ, ಈ ದೇಶದ ಜನಗಳ ಸ್ವಾತಂತ್ರ್ಯದ ಸೌಖ್ಯಕ್ಕಾಗಿ ಬಾಳಿ ಬದುಕಿದ್ರಂತ ತಿಳ್ಕೊಂಡು ಮಹಾತ್ಮರಾದರು. ಹಾಗೆ ನಾವು ಒಂದಿಷ್ಟು ಬದುಕಬೇಕಲ್ಲ. ಇಂದ ನೋಡ್ರಿ, ಇಡೀ ಭಾರತ ದೇಶ ಎಷ್ಟು ರಾಜ್ಯಗಳು ಬರುತ್ತಾವು, ಎಷ್ಟು ಜಿಲ್ಲೆಗಳು ಬರುತ್ತಾವು, ತಾಲೂಕುಗಳು ಬರುತ್ತಾವು, ಹಳ್ಳಿಗಳು ಬರುತ್ತಾವು. ಪ್ರತಿ ಮನೆಯಲ್ಲಿ, ಮನದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು
ಸ್ಮರಣೆ ಮಾಡುವಂಥ ಶ್ರೇಷ್ಠ ಸುದಿನ ಇದು. ಯಾರ್ಯಾರು ದೇಶಕ್ಕಾಗಿ ಬಾಳಿ ಬದುಕ್ಯಾರಲ್ಲ, ಯಾರ್ಯಾರು ದೇಶದ ಹಿತಕ್ಕಾಗಿ ಗಂಧದ ಕೊರಡಿನಂತೆ ಶರೀರವನ್ನು ಸವಿಸ್ಯಾರಲ್ಲ, ಶ್ರೀಗಂಧದ ಕೊರಡಿನಂತೆ, ಅಂಥವರ ಒಂದು ಸ್ಮರಣೆಯ ದಿನ, ಅಂಥವ್ರದ್ದೊಂದು ನೆನಪಿನ ದಿನ ಎಂದು. ಅಂಥವರನ್ನು, ಮಹಾತ್ಮರನ್ನು ನೆನೆಯಬೇಕು, ಸ್ಮರಣೆ ಮಾಡಬೇಕು. ಕಾರಣ ಅವರು ತಮಗಾಗಿ ತಾವು ಬಾಳಿ ಬದುಕಿದವರಲ್ಲ, ಅವರದು ದೇಶದ ಸಲುವಾಗಿ, ಧರ್ಮದ ಸಲುವಾಗಿ ಬಾಳಿ ಬದುಕಿದ್ದಾರೆ. ಹಾಗೆ ನಮ್ಮ ಬದುಕು ಆಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ಒಂದಿಷ್ಟು ಸುಂದರವಾಗಿ ಬಾಳಿ ಬದುಕೋದನ್ನು ರೂಢಿಸಿಕೊಳ್ಳಬೇಕಾಗುತ್ತದೆ. ಕೆಲವರು ಜೀವನ ಹೇಗಾಗ್ಯದ ಅಂತ ಕೇಳಿದ್ರೆ, ತಮ್ಮ ಮನೆತನದ ಸಲುವಾಗಿ ಅಷ್ಟನ ಬಾಳಿ ಬದುಕುವುದು, ತಮ್ಮ ಓಣಿ ಸಲುವಾಗಿ ಅಷ್ಟ ಕಾಳಜಿ ಮಾಡೋದು, ತಮ್ಮ ಊರು ಚಲೋ ಇದ್ರೆ ಸಾಕು, ದೇಶ ಬೇಡ, ಧರ್ಮ ಬೇಡ, ಯಾರ್ದು ನಮಗೆ ಗೊಡವಿ ಬೇಡ, ನಾವು ಚಲೋ ಇದ್ರೆ ಸಾಕು. ಒಬ್ಬ ಹೋದ, ದೇವ್ರ ಹತ್ರ ಬೇಡ್ಕೊಳ್ಳಕ್ಕೆ ಹೋದ. ದೇವ್ರಿಗೊಂದಿಷ್ಟು ಕಾಯಿ ಕರ್ಪೂರ ಬೆಳಗಿ ದೇವ್ರಿಗೆ ಕೈ ಮುಗಿದು ಶಿರಬಾಗಿ ಬೇಡ್ಕೊಂಡ. ಏನು ಬೇಡ್ಕೊಂಡ? ದೇವನೇ, ಜಗತ್ತೆಲ್ಲ ಕೆಟ್ಟದ, ಕೆಡಾಕ ಇನ್ನೇನು ಉಳಿದಿಲ್ಲ, ಅಷ್ಟು ಕೆಟ್ಟದ, ಅದಕ್ಕೆ ಒಂದು ಸರ್ತಿ ಇದನ್ನ ಭೂಕಂಪ ಮಾಡಿಬಿಡು ಅಂದ. ಅವಾಗ ದೇವರಂದ, ಅಲ್ಲೋ ಮತ್ತು ಜಗತ್ತೆಲ್ಲ ಭೂಕಂಪ ಆಗಿ ಎಲ್ಲರೂ ಹೋಗಲಿ ಅಂತಿದ್ದಲ್ಲ, ಮತ್ತು ನೀನು ಜಗತ್ನಾಗ ಇರ್ತಿದಿ, ಮತ್ತು ನೀನು ಹೊಕ್ಕಿದೆಲ್ಲ ಅವರು ಕೂಡ ಅಂದ ದೇವ್ರು. ಅವಾಗ ಇವ ಅಂದ, ನನ್ನ ಒಬ್ಬನ ಬಿಟ್ಟು ಮಜೆ ಇಲ್ಲ, ನನ್ನ ಒಬ್ಬನ ಬಿಟ್ಟು ಎಲ್ಲರ ಯಾಕೆ ಭೂಕಂಪ ಮಾಡು, ಯಾರ ಯಾಕೆ ಹೋಗೋಲ್ರಕ್ಕ, ನಾನು ಮಾತ್ರ ಆರಾಮಿರ್ಬೇಕು. ಇದಕ್ಕೆ ಜೀವನ ಅಂತಾರೆ ಏನು? ಅಂದ್ರೆ ನಮಗಾಗಿ ನಾವು ಬದುಕುವಂಥ ಸ್ವಾರ್ಥ ಭಾವವುಳ್ಳವರೇ ಸಹಸ್ರ ಸಹಸ್ರ ಸಂಖ್ಯೆಯೊಳಗೆ ಜೀವನ ಮಾಡ್ತಾರೆ ಜನರು. ಆದ್ರೆ ಮಹಾತ್ಮ ಗಾಂಧೀಜಿಯವರಾಗಲಿ, ಭಗತ್ ಸಿಂಗ್ ಆಗಲಿ, ಚಂದ್ರಶೇಖರ್ ಆಜಾದ್ ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಇವರೆಲ್ಲರೂ ಏನು ಮಾಡಿದರು? ತಮ್ಮ ಪ್ರಾಣವನ್ನೇ ದೇಶ ರಕ್ಷಣೆಗಾಗಿ, ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿರಿಸಿದರು. ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದರು, ತ್ಯಾಗ ಮಾಡಿದ್ರು ಅಂತ ತಿಳ್ಕೊಂಡು ಅವ್ರ ಹೆಸರಿನ ಮ್ಯಾಲ ಧ್ವಜಾರೋಹಣವನ್ನು ಮಾಡುತ್ತೀವಿ ನಾವು. ಎಷ್ಟು ಕಷ್ಟ ಕಾಲದೊಳಗೆ, ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಅಲ್ಲ, ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಕೈಯೊಳಗೆ ಸಿಕ್ಕಾಕೊಂಡು ಬದುಕ್ತಿದ್ರು ಭಾರತ ದೇಶದ ಜನರು. ಅಂದ್ರೆ ಸ್ವಾತಂತ್ರ್ಯ ಇರಲಿಲ್ಲ. ಈ ದೇಶದ ಜನಗಳಿಗೆ ಬುದ್ಧಿಗೆ ಕೊರತೆ ಇರಲಿಲ್ಲ, ಜ್ಞಾನಕ್ಕೆ ಕೊರತೆ ಇರಲಿಲ್ಲ, ಆದರೂ ಸಹಿತ ಇವರಿಗೆ ಸ್ವಾತಂತ್ರ್ಯ ಇರಲಿಲ್ಲ ಬಾಳಿ ಬದುಕುವುದಕ್ಕಾಗಿ. ನೆಲ ನಮ್ಮದು, ಜಲ ನಮ್ಮದು, ಆಚಾರ ವಿಚಾರಗಳು ನಮ್ಮವೇ, ನಮ್ಮದೇ ಸಂಸ್ಕೃತಿ, ಇಷ್ಟೆಲ್ಲ ಇತಿಹಾಸ ಇದ್ರೂ ಸಹಿತ, ಸಂಪ್ರದಾಯಗಳು ಇದ್ರೂ ಸಹಿತ, ಆಧ್ಯಾತ್ಮದೊಳಗೆ ಇಷ್ಟು ಎತ್ತರದೊಳಗಿದ್ರೂ ಕೂಡ ನಮಗೆ ಸ್ವಾತಂತ್ರ್ಯ ಇರಲಿಲ್ಲ. ಇಂಥ ಅತಂತ್ರದೊಳಗೆ ಬಾಳಿ ಬದುಕ್ತಕ್ಕಂಥವ್ರಿಗೆ ತಮ್ಮ ಪ್ರಾಣವನ್ನೇ ಬಲಿದಾನ ಕೊಟ್ಟು ಸ್ವಾತಂತ್ರ್ಯಗೊಳಿಸಿರತಕ್ಕಂಥ ಮಹಾತ್ಮರನ್ನು ನೆನೆಯುವುದೇ ಆಗಸ್ಟ್ 15. ನಾವು ಒಂದು ದಿವಸ ಸೆಲ್ಯೂಟ್ ಹೊಡೆದು ಬೋಲೋ ಭಾರತ್ ಮಾತಾ ಕಿ ಜೈ ಅಂದು ಚುರುಮರಿ ತಿಂದು ಹೋಗಿಬಿಟ್ರೆ ಮುಗೀತು.
ಏನು ದೇಶಭಕ್ತಿ ಮುಗಿತು ನಮ್ಮದು. ದೇಶಭಕ್ತಿ ಅಂದ್ರೇನು? ನಮ್ಮ ಮನೆಯನ್ನು ಎಷ್ಟು ಪ್ರೀತಿ ಮಾಡ್ತೀವಲ್ಲ, ಕೈ ಹಿಡಿದ ಮಡದಿಯನ್ನು ಎಷ್ಟು ಪ್ರೇಮ ಮಾಡ್ತೀವಲ್ಲ, ನಮ್ಮ ಮಕ್ಕಳನ್ನು ಎಷ್ಟು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀವಲ್ಲ, ಹಾಗೆ ದೇಶವನ್ನೂ ಪ್ರೀತಿಸಬೇಕು. ದೇಶದ ಮೇಲೆ ಒಂದಿಷ್ಟು ಕಾಳಜಿ ಇರಬೇಕು. ಹಾಗೇನಾದರೂ ದೇಶ ಆಪತ್ತಿನೊಳಗೆ ಸಿಕ್ಕ ಹಾಕ್ಕೊಳ್ಳುವಂಥ ಸಮಯ ಸಂದರ್ಭ ಬಂತು ಅಂದ್ರೆ ಅದಕ್ಕಾಗಿ ಪ್ರಾಣ ಕೊಡಬೇಕು, ಜೀವವನ್ನು ತೆಯ್ಬೇಕಾಗ್ತದೆ. ಅದು ನಿಜವಾದ ದೇಶಭಕ್ತಿ ಆಗ್ತದೆ. ಭಗತ್ ಸಿಂಗನ ಹೆಸರು ತಾವೆಲ್ಲ ಕೇಳಿರಿ. ಬ್ರಿಟಿಷರ ಕಾಲದೊಳಗೆ ಒಬ್ಬ 18-20 ವರ್ಷದ ತರುಣ, ಆತ ಅತ್ಯಂತ ಉತ್ಸಾಹಿ ಯುವಕ, ಅಷ್ಟೇ ಕೆಚ್ಚೆದೆಯನ್ನು ಹೊಂದಿರತಕ್ಕಂಥ ಧೈರ್ಯಶಾಲಿ, ಆ ಬಳಿಕ ವೀರ ಶೂರ ಧೀರ ಪರಾಕ್ರಮಿಯಾಗಿದ್ದ. ಅಲ್ಲಲ್ಲಿ ಯುವಕರನ್ನು ಕೂಡಿಸಿಕೊಂಡು ದೇಶ ಪ್ರೇಮದ ಬೀಜವನ್ನು ಎದೆಯೊಳಗೆ ಬಿತ್ತರಿಸ್ತಿದ್ದ, ದೇಶ ಪ್ರೇಮವನ್ನು ಮೂಡಿಸ್ತಿದ್ದ. ಆತ ಹೀಗ ಬರ್ತಾನಂದ್ರಪ್ಪ ಅಂದ್ರೆ ಸಾವಿರಾರು ಜನ ಯುವಕರು ಸೇರ್ತಿದ್ರು, ಆತನನ್ನು ಬೆನ್ನು ಹತ್ತುಕೊಂಡು ತಿರುಗಾಡುತ್ತಿದ್ದರು. ಇದನ್ನು ನೋಡಿ ಬ್ರಿಟಿಷರಿಗೆ ಭಯ ಶುರುವಾಯಿತು. ಎಲ್ಲೆಲ್ಲಿ ಈಗೇನು ನಾವೆಲ್ಲ ಗುಂಪು ಕೂಡಿ ಒಂದು ಕಡೆಗೆ ಕೂತೀವಲ್ಲ, ಒಂದು ಕಡೆಗೆ ನಿಂತೀವಲ್ಲ, ಹಿಂಗೆ ಕೂಡಂಗಿರ್ಲಿಲ್ಲವಾಗ. ಕೂತ್ರ ಅವರಿಗೆ ಸಂಶಯ ಬರ್ತಿತ್ತು. ಯಾರಿಗೆ? ಬ್ರಿಟಿಷರಿಗೆ. ಎಷ್ಟು ಜನ ಇವರು ಕೂಡ್ಯಾರಂದ್ರೆ ಏನೋ ನಡೆಸ್ಯಾರ, ಎಲ್ಲಿ ನಮ್ಮನ್ನು ಹೊಡೆದು ಓಡಿಸ್ತಾರೋ ಏನೋ ನಮ್ಮ ದೇಶಕ್ಕಂತ ಅವ್ರಿಗೆ ಸಂಶಯ ಭಯ ಬರುತ್ತಿತ್ತು. ಹೀಗಾಗಿ ಸಾವಿರಾರು ಸಂಖ್ಯೆಯೊಳಗೆ ನೂರಾರು ಸಂಖ್ಯೆಯೊಳಗೆ ಜನ ಸೇರುತ್ತಿರಲಿಲ್ಲ. ಹಂಗೆ ಅವರು ಏನು ಮಾಡ್ತಿದ್ರು, ಅದಕ್ಕೊಂದು ಉಪಾಯ ಮಾಡ್ತಿದ್ರು. ಅಂಥದ್ರ ಮಧ್ಯದೊಳಗೆ ಈ ದೇಶವನ್ನು ಮುಕ್ತ ಮಾಡಬೇಕು ಬ್ರಿಟಿಷರಿಂದ ಅಂತ ತಿಳ್ಕೊಂಡು ಯಾರು ಭಗತ್ ಸಿಂಗ್ ಏನು ಮಾಡ್ತಿದ್ದ, ನೂರಾರಲ್ಲ ಸಾವಿರಾರು ಜನ ಯುವಕರನ್ನು ಸೇರಿಸಿಕೊಂಡು ಅವರ ವಿರುದ್ಧ ಹೋರಾಟ ಮಾಡುತ್ತಿದ್ದ. ಆ ಬಳಿಕ ನಮ್ಮ ದೇಶ ಸ್ವಾತಂತ್ರ್ಯ ಆಗಬೇಕಂತ ಏನು ಮಾಡ್ತಿದ್ರು, ಅಭಿಲಾಷೆಯನ್ನು ಹೊಂದಿದ್ರು. ಅಲ್ಲಲ್ಲಿ ಕೂಡಿಸಿಕೊಂಡು ಎಲ್ಲರೊಳಗೆ ದೇಶ ಪ್ರೇಮವನ್ನು ಹುಟ್ಟಿಸ್ತಿದ್ರಲ್ಲ. ಒಂದು ದಿವಸ ಬ್ರಿಟಿಷರಿಗೆ ಸಂಶಯ ಬಂದು, ಈ ಮನುಷ್ಯನನ್ನು ಹೀಗೆ ಬಿಟ್ರಪ್ಪ ಅಂದ್ರೆ ಮುಂದೆ ಇವನಿಂದನ ನಮಗೆ ಆಪತ್ತದ ವಿಪತ್ತದ, ಹೇಗಾದರೂ ಮಾಡಿ ಯಾವುದಾದ್ರೂ ಒಂದು ಕಾರಣವನ್ನು ಒಡ್ಡಿ ಜೈಲು ಶಿಕ್ಷೆಗೆ ಗುರಿಪಡಿಸಬೇಕು, ಆ ಬಳಿಕ ನೇಣಗಂಬಕ್ಕೆ ಏರಿಸಬೇಕು ಅಂತ ತಿಳ್ಕೊಂಡು ಕೊನೆಗೆ ಒಂದು ದಿವಸ ಏನು ಮಾಡಿದರು, ಬ್ರಿಟಿಷ್ ಆಡಳಿತಾಧಿಕಾರಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಿದರು. ಯಾರಿಗೆ? ಭಗತ್ ಸಿಂಗ್. ಭಾಳ ದೊಡ್ಡ ಹುಡುಗ ಅಲ್ಲ ಪಾಪ, 18-20 ವರ್ಷದ ತರುಣ. ಭಾಳ ವೀರತ್ವ ಇತ್ತು, ಶೂರತ್ವ ಇತ್ತು, ಅಷ್ಟೇ ಕೆಚ್ಚೆದೆಯ ಯುವಕ. ಪ್ರಾಣ ಹೋದ್ರೆ ಹೋಗೋಲ್ಯಾಕ ನಮ್ಮ ದೇಶದ ಜನರಿಗಾಗಿ, ಆದ್ರೆ ಸ್ವಾತಂತ್ರ್ಯ ಮುಖ್ಯ ನನಗೆ, ನಾನು ಬದುಕೋದು ಮುಖ್ಯ ಅಲ್ಲ, ನಮ್ಮ ಜನಗಳಿಗೆ ಸ್ವಾತಂತ್ರ್ಯ ಮುಖ್ಯ ಅಂತ ಹಿಂಗೆ ಕನಸು ಕಟ್ಟಿಕೊಂಡು ಬದುಕಿರ್ತಕ್ಕಂಥ ಮಹಾನುಭಾವ. ಇಂಥವನಿಗೆ ಏನು ಮಾಡಿದರು ಬ್ರಿಟಿಷರು? ಗಲ್ಲು ಶಿಕ್ಷೆಗೆ ಗುರಿಪಡಿಸಿದರು. ಅವಾಗ ಗಲ್ಲು ಶಿಕ್ಷೆಗೆ ಏರಿಸುವಾಗ, ನೇಣಗಂಬಕ್ಕೆ ಏರಿಸುವಾಗ ಬ್ರಿಟಿಷ್ ಅಧಿಕಾರಿಗಳು ಹೀಗೆ ಕರ್ಕೊಂಡು ಬರ್ತಿದ್ರು ಬಂದಿಖಾನೆಯಿಂದ, ಜೈಲದಿಂದ. ಕರ್ಕೊಂಡು ಬರುವಾಗ ಒಂದಿಷ್ಟು ಮುಖದೊಳಗೆ ಬದಲಾವಣೆ ಆಗಬೇಕಲ್ಲ. ನಮ್ಮದು ಇನ್ನೂ ಜಡ್ ಅಲ್ಲಿ ಬರ್ತಿತ್ತಂದ್ರೆ ಇಲ್ಲೇ ಹಾಸಿಗೆ ಹೊದ್ಕೊಂಡು ಮಲ್ಕೊಂಡ್ಬಿಡ್ತೀವಿ ನಾವು. ಅವ್ರಿಗೆ ಗೊತ್ತದ ನನ್ನ ಇಂದ ನೇಣಗಂಬಕ್ಕೆ ಏರಿಸ್ತಾರನ್ನುವಂಥ ಸತ್ಯ ಗೊತ್ತಿದ್ರೂ ಸಹಿತ ಒಂದಿಷ್ಟು
ಒಂದಿಷ್ಟು ಮುಖದೊಳಗ ಕಳೆಗುಂದಲಿಲ್ಲ, ಒಂದಿಷ್ಟು ಮುಖ ಬಾಡಲಿಲ್ಲ. ಪ್ರಸನ್ನತೆಯಿಂದ ಮುಖ ಹೇಗಿತ್ತು ಅಂದ್ರೆ ಕಮಲದ ಹೂ ಅರಳಿದಂಗಿತ್ತು. ಮುಖದೊಳಗ ಒಂದಿಷ್ಟು ನಗು ತುಂಬಿತ್ತು. ಅವಾಗ ಬ್ರಿಟಿಷರು ಈತನ ಮುಖ ನೋಡಿ ಪ್ರಶ್ನೆ ಮಾಡಿದ್ರು, ಅಲ್ಲೋ ಈಗೇನಾಗೇನ ನೇಣಗಂಬಕ್ಕೆ ಏರಿಸ್ತೀವಿ ನಿನ್ನ, ನಾಳೆ ಸಹಿತ ನೀನು ಬದುಕಾಕ ಬಿಡುವುದಿಲ್ಲ. ಅಂಥದ್ರ ಮಧ್ಯದೊಳಗೆ ಎಲ್ಲರೂ ಭಯ ಪಡ್ತಾರ, ಮತ್ತು ನಿನಗೆ ನೇಣಗಂಬಕ್ಕೆ ಏರಿಸ್ತೀವಲ್ಲ, ಸಾಯ್ತೀನಿ ಅನ್ನುವಂಥ ಭಯ ಇಲ್ಲೇನು ನಿನಗೆ ಅಂತ ಬ್ರಿಟಿಷರು ಕೇಳಿದರು. ಅವಾಗೊಂದು ಚಲೋ ಮಾತು ಹೇಳ್ತಾನೆ, ಬೆಲೆ ಬಾಳುವ ಮಾತು ಹೇಳ್ತಾನೆ. ಯಾರು? ಭಗತ್ ಸಿಂಗ್. ನೀವೇನದಿರಲ್ಲ, ನೀವೇನು ತಿಳ್ಕೊಂಡಿರಿ, ಭಗತ್ ಸಿಂಗನ್ನ ನೇಣಗಂಬಕ್ಕೆ ಏರಿಸಿದ್ರ ಇನ್ನ ಯುವಕರು ಗುಂಪು ಕೂಡಂಗಿಲ್ಲ, ನಮ್ಮನ್ನು ಎದುರಿಸುವುದಿಲ್ಲ, ನಮ್ಮ ವಿರುದ್ಧವಾಗಿ ಹೋರಾಟ ಮಾಡೋದಿಲ್ಲ. ಅದಕ್ಕೆ ಭಗತ್ ಸಿಂಗ್ ಒಬ್ಬ ಹೋದ ಅಂದ್ರೆ 1000 ಜನ ಯುವಕರು ಒಂದು ಕಡೆಗೆ, ಭಗತ್ ಸಿಂಗನೇ ಒಂದು ಕಡೆಗೆ, ಅಷ್ಟು ವೀರ ಇದ್ದ. ಆದ್ದರಿಂದಲೇ ಈತನನ್ನು ಮುಗಿಸಬೇಕನ್ನುವಂಥ ಭಾವ ಅವರೊಳಗೆ ತುಂಬಿತ್ತು. ಅದಕ್ಕೆ ನಿನಗೆ ಸಾವಿನ ಬಗ್ಗೆ ಭಯ ಇಲ್ಲೇನು ಅಂತ ಕೇಳಿದರು. ಆವಾಗ ಆತ ಹೇಳಿದ, ನೋಡು ನಿಮ್ಮ ತಲೆಗೇನದ, ಭಗತ್ ಸಿಂಗನ ಮುಗಿಸಿಬಿಟ್ರೆ ಎಲ್ಲ ಯುವಕರನ್ನು ಮುಗಿಸಿದಂಗೆ ಅನ್ನುವಂಥದ್ದಲ್ಲ, ಆದ್ರೆ ನಿಮ್ಮಷ್ಟು ಹುಚ್ಚರನ್ನ ನಾ ಎಲ್ಲಿ ನೋಡಿಲ್ಲ ಅಂದ. ಯಾಕ ಅಂದ್ರೆ ಅವರು ಆವಾಗ ಭಗತ್ ಸಿಂಗ್ ಅಂತಾನ, ನೀವು ನೇಣಗಂಬಕ್ಕೆ ಏರಿಸಿದ್ರೆ ಭಗತ್ ಸಿಂಗನ ಶರೀರ ಸಾಯ್ತದ ಹೊರತು ಭಗತ್ ಸಿಂಗನ ಎದೆಯೊಳಗಿರತಕ್ಕಂಥ ದೇಶಭಕ್ತಿ ಎಂದೂ ಸಾಯುವುದಿಲ್ಲ. ಎಂಥ ಮಾತು ಹೇಳಿದ, ಶರೀರ ಸಾಯ್ತದ ಆದ್ರೆ ಒಳಗಿರತಕ್ಕಂಥ ದೇಶ ಪ್ರೇಮ ಕೊಲ್ಲಾಕ ಬರ್ತದೇನು? ದೇಶ ಪ್ರೇಮವನ್ನ ನೇಣಗಂಬಕ್ಕೆ ಏರ್ಸಾಕ ಬರ್ತದೇನು? ಅದು ಎಂದೂ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಇದು ಭಾರತ ದೇಶ. ನಾವೊಬ್ಬ ಭಗತ್ ಸಿಂಗ್ ಹೋದ್ರೆ ಏನಾಯಿತು, ಬರುವಂಥ ದಿನಮಾನದೊಳಗೆ ಮನಿಗೊಬ್ಬ ಭಗತ್ ಸಿಂಗ್ ಹುಟ್ಟತಾನ, ಅಂತ ದೇಶ ನಮ್ಮದು ಅಂತ ಹೇಳಿ ನಕ್ಕೋತ ಪ್ರಾಣ ಬಿಟ್ಟ. ಯಾರು ಬಿಡ್ತಾರೆ ಹೇಳ್ರಿ? ದೇಶದ ಸಲುವಾಗಿ ಇನ್ನೂ ಮಡದಿಲ್ಲ, ಮಕ್ಕಳಿಲ್ಲ, ಪ್ರಪಂಚ ಇಲ್ಲ, ಏನೂ ಇಲ್ಲದ ಒಬ್ಬ ಯುವಕ ಅಷ್ಟು ಎದೆಯೊಳಗ ದೇಶ ಪ್ರೇಮವನ್ನ ತುಂಬಿಕೊಂಡು ಬಾಳಿ ಬದುಕಿದ್ರಂತ. ಇಂದೇನಾಗ್ಯದ, ನಾವು ನೀವೆಲ್ಲರೂ ಆರಾಮದೀವಿ. ಇನ್ನೊಬ್ಬರ ಕೈ ಕೆಳಗಿರೋದಂದ್ರೆ ವಿಚಾರ ಮಾಡಿರಲ್ಲ. ಈಗ ಹಿಂದಕ್ಕೆ ಜೀತ ಅಂತ ಇರ್ತಿದ್ರು, ಸಿರಿವಂತರ ಮನೆಯೊಳಗೆ ಇರ್ತಿದ್ರಿಲ್ಲ, ಅವರು ಕೊಟ್ಟಾಗನ ಊಟ ಮಾಡಬೇಕು, ಅವರು ಕರೆದಾಗನ ಒಳಗೆ ಹೋಗ್ಬೇಕು. ಸ್ವಲ್ಪ ಕಲ್ಪನೆ ಮಾಡ್ಕೋರಿ, ಜೀತಕ್ಕಿದ್ದವ್ರಿಗೆ ಗೊತ್ತಾಗ್ತದೆ. ನಮಗೆ ಹಸಿವಾಗೈತೆ ಅಂದಾಗ ನಮಗೆ ಊಟ ಇರೋದಿಲ್ಲ, ಅವ್ರು ಕರೆದಾಗ ನಾವು ಉಣಬೇಕು, ಅವರು ಕೊಟ್ಟಾಗನ ನೀರು ಕುಡಿಬೇಕು, ಅವರು ಎಬ್ಬಿಸಿದಾಗ ಏಳಬೇಕು, ಅವರು ಹೊಲಗಳಿಗೆ ಕಳಿಸಿದಾಗ ಕಳಿಸ್ಬೇಕು, ಅವರು ಬಾ ಅಂದಾಗನ ಬರ್ಬೇಕು ಮನೆಗೆ. ಅದು ರಾತ್ರಿ 8 ಆಗೋಲ್ಯಕ 7 ಆಗೋಲ್ಯಕ. ಇನ್ನೊಬ್ಬರು ಕೈ ಕೆಳಗೆ ಇದ್ದು ಕೆಲಸ ಮಾಡೋದು ಎಷ್ಟು ಕಷ್ಟ, ಹೌದಲ್ಲ? ನಮ್ಮ ಸುಖ ಸಂತೋಷ ಅವ್ರಿಗೆ ಗೊತ್ತಾಗ್ತದೇನು? ಗೊತ್ತಾಗೋದಿಲ್ಲ. ಯಾಕ? ಅವ್ರ ಕೈಯೊಳಗಿನ ಆಳ ನಾವು. ಹೀಗೆ 200 ವರ್ಷ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 200 ವರ್ಷಗಳ ಕಾಲ ಈ ದೇಶವನ್ನು ಆಕ್ರಮಣ ಮಾಡಿದರು, ಆಡಳಿತ ಮಾಡಿದರು. ಇಂಥ ದೇಶವನ್ನು ಹಗಲಿರುಳು ಎನ್ನದೇ ಏನು ಮಾಡಿದರು? ಎಲ್ಲ ಸಂತ ಮಹಾತ್ಮರು ಸೇರಿ, ಯುವಕರು ಸೇರಿ ಈ ದೇಶವನ್ನು ಸ್ವಾತಂತ್ರ್ಯಗೊಳಿಸಿದರು.
ಆಗಸ್ಟ್ 15, 1947. ಇಷ್ಟು ವರ್ಷ ಇನ್ನೊಬ್ಬರ ಕೈಯೊಳಗಿರತಕ್ಕಂಥ ನಮ್ಮೆಲ್ಲರನ್ನ ಮುಕ್ತ ಮಾಡ್ಯಾರಂತ ತಿಳ್ಕೊಂಡು ಅಂಥವ್ರ ಹೆಸರಲ್ಲಿ ಏನು ಮಾಡೋದು, ಧ್ವಜಾರೋಹಣವನ್ನು ಮಾಡಿ ನಾವು ಒಂದಿಷ್ಟು ಗೌರವವನ್ನು ಸಲ್ಲಿಸೋದು, ಕೃತಜ್ಞರಾಗಿರೋದು. ವರ್ಷಕ್ಕೊಮ್ಮೆರ ನೆನೆಸ್ಬೇಕಲ್ಲ. ಈಗ ಮನೆ ಒಳಗೆ ನಿಮ್ಮ ಹಿರಿಯರು ಇರ್ತಾರ, ಕಷ್ಟಪಟ್ಟು ದುಡ್ದಿರ್ತಾರ, ಬೆವ್ರ ಹನಿ ಸುರಿಸಿರ್ತಾರ, ಆದರೂ ಸಹಿತ ಒಂದಿಷ್ಟು ಆಸ್ತಿ ಮಾಡಿ ಹೋಗಿರ್ತಾರ, ಚಲೋ ಮನೆ ಕಟ್ಟಿ ಕೊಟ್ಟು ಹೋಗಿರ್ತಾರ. ಅವ್ರು ಏನಾರ ತೀರಿ ಹೋದ ಬಳಿಕ ವರ್ಷಕ್ಕೊಮ್ಮೆ ಪುಣ್ಯತಿಥಿ ಮಾಡ್ತಿರಿಲ್ಲ, ಮನೆಯೊಳಗೆ ಒಂದು ಫೋಟೋ ಇಟ್ಟು. ಇರುವಾಗ ತಿಥಿ ಮಾಡೇ ಕೈ ಬಿಟ್ಟಿರ್ತೀರಿ, ಆ ಮಾತು ಬೇರೆ. ಅತ್ತಿದು ಮಾವಂದು ಇದ್ದಾಗ ಅತ್ತಿ ಬೆಲೆ ಗೊತ್ತಾಗೋದಿಲ್ಲ. ನಾವು ಚಲೋ ಇಲಕಲ್ಲ ಸೀರೆ ಉಟ್ಕೊಂಡು ತಿರುಗಾಡ್ತಿರ್ತೀವಿ, ಅತ್ತಿಗೆ ಹರಿದದ್ದ ಉಡಿಸಿರ್ತೀವಿ. ಅವಾಗ ಅತ್ತೆ ಅಂತಿರ್ತಾಳ ಸೊಸೆಗೆ, ನೀನು ದಿವ್ಸಕ್ಕೊಂದು 365 ದಿವಸಕ್ಕೆ 365 ಉಡುತ್ತಿದ್ದಿ. ನನಗೆ ಮ್ಯಾಗಿನ 365 ಅದಾವಲ್ಲ, ಮ್ಯಾಗಿನ 5 ದಿವಸರ ಒಂದು 5 ಸೀರಿನರ ನನಗೂ ಒಂದಿಷ್ಟು ಉಡಿಸಿ ಸಂತೋಷ ಪಡಂತ ಬೇಡ್ಕೋತಿರ್ತಾಳ ಅತ್ತಿ. ಅವಾಗ ಇದ್ದಾಗ ಒಂದು ಸೀರೆ ಉಡಿಸಿ ನಮ್ಮ ಅತ್ತಿ ಚಂದ ಕಾಣಲಿ, ನಾನು ಹಾಕುವಂಥ ಆಭರಣ ಒಂದೇನು 4 ಇರ್ತಾವಲ್ಲ, ಅದರೊಳಗೆ ಒಂದರ ನಮ್ಮ ಅತ್ತಿಗೆ ಹಾಕೋಣ. ನಾ ಎಷ್ಟು ಚಲೋ ಕಾಣ್ತೀನಿ, ನಮ್ಮ ಅತ್ತಿನ ಅಷ್ಟು ಚಲೋ ಕಾಣಿಸ್ಲಿ. ಅತ್ತಿ ಅಂದ್ರೆ ಹೆತ್ತ ತಾಯಿ ಅಂತ ತಿಳ್ಕೊಂಡ್ರೆ ಇವು ಎಲ್ಲ ಭಾವ ಬರ್ತಾವ. ಮತ್ತು ಅತ್ತಿ ಅಂದ್ರೆ ತಿಳಿತಾವ ಇಲ್ಲ, ಹಂಗೆ ತಿಳ್ಕೊಂಡ್ರೆ ಈ ಭಾವ ಬರೋದಿಲ್ಲ. ಅವಾಗ ಹಾಕಿ ಉಡಿಸಿ ಉಣಿಸಿ ಸಂತೋಷ ಪಡಬೇಕು ಸೊಸೆ ಆದಾಕಿ. ಮತ್ತು ಇದ್ದಾಗ ಒಂದಿಷ್ಟು ಕಾಳಜಿ ಮಾಡೋದಿಲ್ಲ, ಪ್ರೀತಿ ಮಾಡೋದಿಲ್ಲ. ಅಂತ ಅತ್ತಿ ಸತ್ತು ಹೋದ ಬಳಿಕ ಇಲಕಲ್ ಸೀರೆ ತಂದ ಅತ್ತಿ ಹೆಸರಿನ ಮ್ಯಾಗೆ ಏರಿಸಿದ್ರೆ ಏನು ಪ್ರಯೋಜನ, ಏನು ಉಪಯೋಗದ ಹೇಳಿ? ಇದಕ್ಕೆ ದೇವರು ಮೆಚ್ಚುತ್ತಾನೆ? ಅದಕ್ಕೆ ನಮಗಾಗಿ ನಾವು ಬದುಕೋದಲ್ಲ, ನಮ್ಮ ಸುತ್ತಮುತ್ತಲಿನವರಿಗೂ ಸಹಿತ ಒಂದಿಷ್ಟು ಸಂತೋಷದ ಸಿಹಿಯನ್ನು ಹಂಚಿ ಬಾಳಿ ಬದುಕಿದ್ರೆ ಆ ಬದುಕಿಗೆ ಬೆಲೆ ಬರುತ್ತದೆ ಹೊರತು ಇರದಿದ್ರೆ ಬರುವುದಿಲ್ಲ. ಮತ್ತು ಕೆಲವರು ಪ್ರೇಮ ಮಾಡ್ತಿರ್ತಾರೆ, ಇಲ್ಲ ಅಂತಲ್ಲ. ಅತ್ತಿನ ಒಬ್ಬ ಸೊಸೆ ಇದ್ದಳು. ಅತ್ತಿ ಒಂದು ಚಲೋ ಸೀರೆ ಉಟ್ಟುಕೊಂಡು ತಯಾರಾಗಿ ನಿಂತಳು. ಮತ್ತು ಸೀರೆ ಯಾರ್ದಂದ್ರೆ ಅತ್ತಿದಲ್ಲದು, ಸೊಸಿದ ಗೊತ್ತಿರ್ಲಾರ್ದಂಗೆ, ಸೊಸಿಗೆ ಗೊತ್ತಿರ್ಲಾರ್ದಂಗೆ ಉಟ್ಕೊಂಡು ನಿಂತಿದ್ಲು. ಅಂದ್ರೆ ಸೊಸಿದು ಹೇಗಂತ ಕೇಳಿದ್ರೆ, ಆಕಿ ಲಗ್ನದಾಗ ಅವ್ರ ತಾಯಿ ಮಾಡಿದ ಸೀರೆ ಅದು. ತಾಯಿ ಸೀರೆ ಅನ್ನೋದಿಲ್ಲ ಲಗ್ನದಾಗ, ತಾಯಿದೊಂದು ಸ್ಪೆಷಲ್ ಸೀರೆ ಇರ್ತದೆ, ಅದ್ರ ಮ್ಯಾಗ ಹೆಚ್ಚು ಪ್ರೇಮ ಹೆಣ್ಮಕ್ಳು. ಆ ತಾಯಿ ಸೀರೆ ಏನು ತಗೊಂಡು ಬಂದಿದ್ಲಲ್ಲ ಅತ್ತಿ ಮನೆಗೆ, ಮುದ್ದಾಮ ಅತ್ತಿ ಅದನ್ನು ಉಟ್ಕೊಂಡು ತಯಾರಾಗಿ ನಿಂತಿದ್ಲು. ಒಂದು ದಿವಸ ಅತ್ತಿ ಮ್ಯಾಲ ಪ್ರೇಮ ಇರಲಿಲ್ಲ, ಕಾಳಜಿ ಇರಲಿಲ್ಲ, ಪ್ರೀತಿ ಇರಲಿಲ್ಲ. ಅಂಥ ಸೊಸಿ ಏಕಕಾಲಕ್ಕೆ ಪ್ರೀತಿ ಹೆಚ್ಚಾಗಿಬಿಡ್ತೆ ಅತ್ತಿ ಮ್ಯಾಲ. ಏನು ಸೀರೆ ಉಟ್ಕೊಂಡು ಕೆಳಗೆ ಕೂಡ್ಬೇಕನ್ನಗೊಡ್ದನ ಅತ್ತಿಯವ್ರ, ಕೂಡಬೇಡ್ರಿ, ನೆಲದ ಮೇಲೆ ಕೂಡಬೇಡ್ರಿ, ಚಾಪೆ ಹಾಸ್ತೀನಿ ಅದ್ರ ಮೇಲೆ ಕೂಡ್ರಿ. ಒಂದು ದಿವಸ ಚಾಪೆ ಕೈಯಾಗಿ ಹಿಡ್ದಿಲ್ಲ, ಅತ್ತಿ ಕೂಡು ಜಾಗದಾಗ ಹಾಸಿಲ್ಲ. ಆದ್ರೆ ಇಂದ ಬರೀ ನೆಲದ ಮೇಲೆ ಕೂಡಬೇಡ್ರಿ, ಚಾಪೆ ಹಾಸ್ತೀನಿ ಅದ್ರ ಮೇಲೆ ಕೂಡ್ರಿ. ಅವಾಗ ಅತ್ತಿ ಕೂತು ಎದ್ದು ಕೂಡ್ಲೇನ ಚಾಪಿನ ತೊಗೊಂಡಿಕ್ಕಿನ ಎದ್ಲು ಸೊಸಿ. ಮುಂದೆ ಅತ್ತಿ ಎಲ್ಲೆಲ್ಲಿ ಕೂಡ್ತಾಳ ಅಲ್ಲಿ ಚಾಪೆ ಹಾಸಾಕಿ. ಮತ್ತು ಬೇರೆ ಕಡೆಗೆ ಹೋಗಿ ಕೂತ್ಲು, ಅಲ್ಲಿ ಕೂಡಬೇಡ್ರಿ, ಚಾಪೆ ಹಾಸ್ತೀನಿ. ಮನ್ಯಾಗ ಕೂತ್ರು ಚಾಪೆ ಹಾಸಾಕ್ಯ, ಮಗ್ಗಲ ಮನೆಗೆ ಹೋಗಿ ಕೂತ್ರು ಚಾಪೆ ಹಾಸಾಕ್ಯ. ಮುಂದೆ ಒಂದು ದಿವಸ ಅತ್ತಿ ಊರಿಗೆ ಹೋಗೋದು ಬಂತು, ಅಂದ್ರೆ ತನ್ನ ತವ್ರ ಮನೆಗೆ ಹೋಗೋದು ಬಂತು. ಅವಾಗನು ಸೊಸೆ ಅಂದಳು, ನೀವು ಒಬ್ಬರ ಹೋಗಕ್ಕೆ ಹೋಗಬೇಡ್ರಿ, ನಾನು ಬರ್ತೀನಿ. ಒಂದು ದಿವಸ ಹೋದಕ್ಕೆಲ್ಲ ಅತ್ತಿ ಕೂಡ ನಾನು ಬರ್ತೀನಿ ಅಂದಳು.
ಯಾಕೆ ಹಿಂಗೆ ಮಾಡಾಕತ್ತೇಳ ನಾನು ಸೊಸೆ ಅಂತ ಚಿಂತೆ ಶುರುವಾಯ್ತು ಅತ್ತಿಗೆ. ಹಿಂಗ್ಯಾಕೆ ಮಾಡಾಕತ್ತೇಳ? ಒಂದು ದಿವಸ ಹಾಸಿ ಕುಡಿಸಿದಕ್ಕೆಲ್ಲ ನನ್ನ ಸೇರ್ಲಾರ್ದಂಥ ಹೆಣ್ಮಗಳು ಇಂದು ಇಷ್ಟು ಪ್ರೀತಿ ಮಾಡ್ದಾಳಂದ್ರೆ ಏನಾರೇ ಇರ್ಬೇಕು ಇದ್ರ ಹಿಂದೆ ರಹಸ್ಯ ಅಂತ ತಿಳ್ಕೊಂಡು ಏನೂ ತಿಳಿಲಿಲ್ಲ ಹೊಳಿಲಿಲ್ಲ. ನೋಡ್ಯಾರ ನೋಡೋಣಂತ ಆಯಿತು ನೀನು ಬಾ ಅಂತಂದು ಬಸ್ ಸೇರಿದ್ರು ಇಬ್ಬರು ಅತ್ತಿ ಸೊಸಿ. ಆ ಸೀಟ್ ಇರ್ತದಲ್ಲ ಸೀಟ್ ಮೇಲೆ ಕೂಡಕ್ಕೆ ಹೋದ್ಲು ಅತ್ತಿ. ಹಂಗೆ ಕೂಡಬೇಡ್ರಿ, ಚಾಪಿ ತೊಗೊಂಡ ಬಂದಿದ್ಲು. ಚಾಪಿ ಹಾಸ್ತೀನಿ ಕೂಡ್ರಿ ಬಸ್ನ್ಯಾಗನು. ಮುಂದೆ ಅತ್ತಿ ತವ್ರ ಮನೆ ಬಂತು, ಇಳಿದ್ರು. ಅಲ್ಲಿ ತವ್ರ ಮನೆಯವರು ಕಾಲಿಗೆ ನೀರು ಕೊಟ್ಟು ಮುಖಮಜ್ಜನ ಮಾಡಿ ಒಳಗೆ ಕರೆದು ಅವ್ರು ಕರಿ ಕಂಬಳಿ ಗದ್ದಿಗೆ ಹಾಸಾಕತ್ಯಾರ. ಮಗಳು ಭಾಳ ದಿವ್ಸಕ್ಕೆ ಬಂದಾಳ ಅಂತ ತಿಳ್ಕೊಂಡು ಕಂಬಳಿ ಮ್ಯಾಗ ಮತ್ತೆ ಚಾಪಿ ಒಗದ್ಲ. ಚಾಪಿ ಹಿಂದೆ ಕಟ್ಕೊಂಡು ಹೋಗ್ಯಾಳ. ಅವಾಗ ಕೊನೆಗೆ ಕೇಳಿದ್ಲು ಅತ್ತಿ, ಒಂದು ದಿವಸ ಹಾಸಿದಕ್ಕೆಲ್ಲ ಕುಡಿಸಿದಕ್ಕೆಲ್ಲ ಇಷ್ಟ್ಯಾಕೆ ಪ್ರೇಮ ಮಾಡಾಕತ್ತಿ ಅಂತ ಅತ್ತಿ ಕೇಳಿದ್ಲು. ಸೊಸಿ ಹೇಳಿದ್ಲು, ನಾನು ನಿಮಗೆ ಪ್ರೇಮ ಮಾಡಾಕತ್ತಿಲ್ಲ, ನನ್ನ ಸೀರೆ ಉಟ್ಕೊಂಡಿರಲ್ಲ ಅದು ಎಲ್ಲಿ ಹೊಲಸು ಆದಿಗಿದೀತಂತ ಅದರ ಸಲುವಾಗಿ ಚಾಪಿ ಒಗ್ಯಾಕತ್ತೀನಿ ಅಂದ್ಲಂತ. ಇದ್ದಾಗ ಹಿಂಗೆ ಹೋದ ಬಳಿಕ ಹಂಗಾದ್ರಪ್ಪ ಅಂದ್ರೆ ಬದುಕು ಅನ್ನೋದಿಲ್ಲ. ಇದ್ದಾಗನೂ ಪ್ರೀತಿ ಮಾಡೋದು ಕಲಿಬೇಕು, ಹೋದ ಬಳಿಕನೂ ಅವ್ರದ್ದೊಂದಿಷ್ಟು ನೆನಪು ಮಾಡಬೇಕು ಗುರು ಹಿರಿಯರದು. ಅಂದಾಗ ಬದುಕು ಸಾರ್ಥಕತೆ ಆಗ್ತದೆ. ಇಂದು ನಾವು ಸ್ಮರಣೆ ಮಾಡುವ ಉದ್ದೇಶ ಆ ಎಲ್ಲ ಹಿರಿಯರು ಏನು ಮಾಡಿದ್ರಲ್ಲ, ಮಹಾತ್ಮ ಗಾಂಧೀಜಿಯವರಾಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಚಂದ್ರಶೇಖರ್ ಆಜಾದ್ ಆಗಲಿ, ಭಗತ್ ಸಿಂಗ್ ಆಗಲಿ, ಏನೆಲ್ಲ ಸಾವಿರ ಸಾವಿರ ಜನ ಏನು ಮಾಡ್ಯಾರ, ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡ್ಯಾರಲ್ಲ, ಅಂಥವ್ರನ್ನೊಂದಿಷ್ಟು ನೆನಪು ಮಾಡೋದು. ಈಗ ಕಟ್ಟಿಗೇರಿಯಿಂದ ಅತಣಿಗೆ ಹೊರಟಿರ್ತೀರಿ, ಹೋಗುವಾಗ ಬಸ್ ಏರಿರ್ತೀರಿ, ನಿಮಗೆ ಸೀಟ್ ಸಿಗೋದಿಲ್ಲ. ಮೊದಲೆಲ್ಲರೂ ನಮಗಿಂತ ಪೂರ್ವದೊಳಗೆ ಏರಿದವರು ಕೂತು ಬಿಟ್ಟಿರ್ತಾರೆ. ಅವಾಗ ನಮಗೆ ಕೂಡಾಕ ಸೀಟ್ ಬೇಕಾಗಿರ್ತದೆ, ನಿಲ್ಲಾಕ ಕಾಲು ಹಿಡ್ಕೊಂಡಿರ್ತಾವೆ, ಮೊಣಕಾಲು ಹಿಡ್ಕೊಂಡಿರ್ತಾವೆ. ಅದಕ್ಕೆ ಯಾರೇ ಸೀಟ್ ಬಿಟ್ಟು ಕೊಟ್ಟರೆ ಚಲೋ ಆಗತೈತಿಲ್ಲಪ್ಪ ಅಂತ ಮನಸ್ಸಿನೊಳಗೆ ಅಪೇಕ್ಷೆ ಇರ್ತದೆ. ಅಂಥ ಹೊತ್ತಿನೊಳಗೆ ಯಾರಾದರೂ ನಮಗೆ ಪರಿಚಿತರು ನೀವು ಕೂಡ ಬರ್ರಿ ನಾ ಎದ್ದು ನಿಲ್ತೀನಿ ಅಂತ ಒಂದು ಸೀಟ್ ಬಿಟ್ಟು ಕೊಟ್ಟರೆ ನಾವೇನು ಮಾಡ್ತೀವಿ, ನನ್ನ ಪಾಲಿಗೆ ದೇವರು ಬಂದಂಗೆ ಬಂದೆಪ್ಪ, ನಿನಗೆ ಧನ್ಯವಾದ ಅಂತ ಹೇಳ್ತೀವಿ. ಮತ್ತು ಸೀಟು ಬಿಟ್ಟು ಕೊಟ್ಟ ಒಂದಲ್ಲ ತಗೊಂಡ ಒಂದಲ್ಲ, ಸರ್ಕಾರದ್ದದು. ಆದರೂ ಇನ್ನೊಬ್ಬರು ಸೀಟು ಒಂದು ಅರ್ಧ ತಾಸಿನ ಪೂರ್ತಿಕ ಬಿಟ್ಟು ಕೊಟ್ಟರೆ ಅವರಿಗೆ ಧನ್ಯವಾದ ಹೇಳಿದ್ವಿ, ಕೃತಜ್ಞತೆಯನ್ನು ಸಲ್ಲಿಸಿದ್ವಿ. ಆ ಬಳಿಕ ಒಬ್ಬ ಬೀಡಿ ಸೇರ್ತಿರ್ತಾನಂತ ತಿಳ್ಕೊಳ್ಳಿ. ಅವನ ಬಳಿ ಕಡ್ಡಿ ಪೆಟ್ಟಿಗೆ ಇರದೇ ಇದ್ದಾಗ ಅವ ಏನು ಮಾಡ್ತಾನೆ, ಯಾರನ್ನ ಹುಡುಕ್ತಾನ, ಕಡ್ಡಿ ಪೆಟ್ಟಿಗೆ ಇದ್ದವ್ರನ್ನ ಹುಡುಕಬೇಕಲ್ಲ, ಬೀಡಿ ಸೇದಾವ. ಅವಾಗ ಕಡ್ಡಿ ಪೆಟ್ಟಿಗೆ ಇದ್ದವನ ಬಳಿ ಹೋಗಿ ಒಂದಿಷ್ಟು ಕಡ್ಡಿ ಪೆಟ್ಟಿಗೆ ಕೊಡ ಅಂತ ತಗೋತಾನ. ಅವಾಗ ಬೀಡಿ ಸೇದಿದ್ರೆ ಕ್ಯಾನ್ಸರ್ ಬರ್ತದೆ ಅನ್ನೋದು ಗೊತ್ತಿದ್ದನು ಸಹಿತ ಅಂಥವನಿಗೆ ಒಂದಿಷ್ಟು ಕಡ್ಡಿ ಪೆಟ್ಟಿಗೆ ಕೊಟ್ಟವನಿಗೆ ಇವ ಬೀಡಿ ಸೇದವ ಏನು ಹೇಳಿದ, ನನ್ನ ಪಾಲಿನ ದೇವರ ಇದ್ದಂಗೆ ನೀನು. ಯಾಕೆ ಹೊರಗೆ ಹೋಗಿ ಆಡಿಸಿ ಪರಿಸರ ನಾಶ ಮಾಡೋದು, ಒಳಗೆ ಹೋಗಿ ಆಡಿಸ್ಕೊಂಡು ಶರೀರವನ್ನು ಹಾಳು ಮಾಡಿಕೊಳ್ಳೋದು. ಇಂಥದ್ದಕ್ಕೆ ಕಡ್ಡಿ ಪೆಟ್ಟಿಗೆ ಕೊಟ್ಟವನಿಗೆ ಧನ್ಯವಾದ ಅಂತ ಹೇಳಿದ. ಅನುಭವ ಆಪತ್ತು ಬಂದಾಗ ನಮ್ಮ ನೆರೆಹೊರೆಯವರು ನಮಗೆ ಕಾಯಿಲೆ ಬಂದಾಗ, ಅನಾರೋಗ್ಯ ಬಂದಾಗ ಒಂದಿಷ್ಟು 1000 ರೂಪಾಯಿ ಕೊಟ್ಟು ಅತಣಿಗೆ ಹೋಗಿ ಸರ್ಕಾರ ದವಾಖಾನಿಗೆ ತೋರಿಸ್ಕೊಂಡು ಬಾ ಅಂತ 1000 ರೂಪಾಯಿ ಕೊಟ್ಟವರು ನಮ್ಮ ಪಾಲಿಗೆ ದೇವರಾದರು. 3 ಜನ ಆದ್ರಲ್ಲ, ಬೀಡಿ ಸೇದಾಕ ಕಡ್ಡಿ ಪೆಟ್ಟಿಗೆ ಕೊಟ್ಟವನಿಗೆ ಧನ್ಯವಾದ ಹೇಳಿದ್ವಿ, ಸೀಟ್ ಬಿಟ್ಟು ಕೊಟ್ಟವನಿಗೆ ಕೃತಜ್ಞತೆ ಸಲ್ಲಿಸಿದ್ವಿ, ರೊಕ್ಕ ರೂಪಾಯಿ ಕೊಟ್ಟವ್ರಿಗೆ ನಮ್ಮ ಪಾಲಿನ ದೇವ್ರು ಅಂತ ಹೇಳಿದ್ವಿ. ಮತ್ತು ನಾವು ಇಷ್ಟೆಲ್ಲ ಸ್ವಾತಂತ್ರ್ಯವಾಗಿ ಸೌಖ್ಯವಾಗಿ ಬಾಳಿ ಬದುಕುವುದಕ್ಕಾಗಿ ತಮ್ಮ ಪ್ರಾಣನ ಕೊಟ್ಟರಂತ ಬಳಿಕ ಅವ್ರದ್ದು ಯಾಕೆ ಸ್ಮರಣೆ ಮಾಡಬಾರ್ದು ಮನುಷ್ಯ? ಅವ್ರಿಗೆ ಯಾಕೆ ಧನ್ಯವಾದವನ್ನು ಸಲ್ಲಿಸಬಾರದು? ಅವ್ರಿಗೆ ಯಾಕೆ ಕೃತಜ್ಞತೆಯನ್ನು ಅರ್ಪಣೆ ಮಾಡಬಾರದು? ಈ ಉದ್ದೇಶದಿಂದ ಪ್ರತಿ ವರ್ಷ ಆಗಸ್ಟ್ 15 ಬಂತು ಅಂದ್ರೆ ಅಂಥ ಮಹಾತ್ಮರನ್ನು ಸ್ಮರಣೆ ಮಾಡೋದು, ನೆನಪು ಮಾಡಿಕೊಳ್ಳುವಂತಹ ಒಂದು ಸುದೈವದ ದಿನ ಇಂದ ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು,
ದೇಶದ ಸಲುವಾಗಿ ಒಂದಿಷ್ಟು ಸಮಯವನ್ನು ಮೀಸಲಿಡಬೇಕು, ಶ್ರಮವನ್ನು ಮೀಸಲಿಡಬೇಕು. ಆ ಬಳಿಕ ದೇಶದಲ್ಲಿ ನಮ್ಮ ಸುಂದರವಾದ ಬದುಕಿಗೆ ಯಾರೆಲ್ಲ ಪ್ರಾಣ ತ್ಯಾಗ ಮಾಡ್ಯಾರ, ಯಾರೆಲ್ಲ ಕಷ್ಟಪಟ್ಟಾರ, ಅವರನ್ನು ನೆನಪು ಮಾಡಿಕೊಂಡು ಬದುಕಿದಾಗನ ನಮ್ಮ ಬದುಕು ಸಾರ್ಥಕತೆ ಆಗ್ತದೆ. ಅದಕ್ಕೆ ನಾವೇನು ಮಾಡ್ಬೇಕಂತ ಕೇಳಿದ್ರೆ, ನಮ್ಮ ಮಕ್ಕಳ ಎದೆಯೊಳಗೆ ದೇಶ ಪ್ರೇಮವನ್ನು ತುಂಬಬೇಕು. ಒಂದಿಷ್ಟು ನಾವು ಏನು ಮಾಡಿವಿ, ನೀನು ಎಂಜಿನಿಯರ್ ಆಗಬೇಕು, ನೀನು ಡಾಕ್ಟರ್ ಆಗಬೇಕು, ನೀ ವಕೀಲ ಆಗಬೇಕು, ನೀ IAS ಆಗಬೇಕು, IPS ಆಗಬೇಕು, ಇದನ್ನೆಲ್ಲ ತಲೆಯಾಗ ತುಂಬುವುದಿಲ್ಲೇನು? ಮುಂದೆ ಕೂಡಿಸ್ಕೊಂಡು ತುಂಬುತ್ತೀವೋ ಇಲ್ಲ ನಮ್ಮ ಮಕ್ಕಳ ತಲೆಯಾಗ? ಇದನ್ನು ತುಂಬಬೇಕು, ತುಂಬಬಾರ್ದಂತ ಇದರ ಅರ್ಥ ಅಲ್ಲ. ಇದರ ಜೊತೆಗೆ ನೀನು ಈ ದೇಶದೊಳಗೆ ಹುಟ್ಟಿ ಅಂದ ಬಳಿಕ ಮಗನೇ, ನೀನು ಎಲ್ಲರಿಗೂ ಆದರ್ಶ ಆಗಬೇಕು, ಸತ್ ಪ್ರಜೆ ಆಗುವಂಥ ಬದುಕು ನಿನ್ನದಾಗಬೇಕಂತ ಒಬ್ಬರ ತಾಯಿ ಸ್ವಾತಂತ್ರ್ಯ ಹೋರಾಟಗಾರರ ಮಹಾತ್ಮರ ಜೀವನ ಚರಿತ್ರೆಯನ್ನು ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀವೇನು? ಯಾರೂ ಮಾಡೋದಿಲ್ಲ. ವ್ಯಾಳೆನ ಸಿಗಲ್ದಲ್ಲ, ನಮಗೂ ಸಿಗಲ್ದು. ನಮ್ಮ ವ್ಯಾಳೆಯ ಸಮಯ ಧಾರಾವಾಹಿಗಳು ಹೊಂಟಾವು. ಅವು ಮಕ್ಕಳಿಗೆ ಮೊಬೈಲ್ ಸಿಕ್ಕರೆ ಸಾಕು, ಅವು ಒಂದು ಮೂಲಿ ಹಿಡ್ಕೊಂಡು ಕದ ಹಾಕ್ಕೊಂಡು ಅವು ಸರಿಸ್ಕೊಂತ ಕುಂಡಿರ್ತಾವೆ. ಇಂದ ಮೊಬೈಲ್ ಸರಿಸ್ತಾವೆ, ನಾಳೆ ಒಂದು ದಿವಸ ಮನೆ ಬಿಟ್ಟು ಸ್ಮಶಾನಕ್ಕೆ ನಿಮ್ಮನ್ನ ಸರಿಸಿಬಿಡ್ತಾವೆ. ಅದಕ್ಕೆ ಸಂಸ್ಕಾರ ಸಂಸ್ಕೃತಿ ಭಾಳ ಮುಖ್ಯ. ಒಂದಿಷ್ಟು ಭಗತ್ ಸಿಂಗನ ಚರಿತ್ರೆ, ಮಹಾತ್ಮ ಗಾಂಧೀಜಿಯವರ ಚರಿತ್ರೆ, ಬುದ್ಧ ಬಸವಾದಿ ಶರಣರ ಜೀವನ ಚರಿತ್ರೆಯನ್ನು ಮುಂದೆ ಕೂಡಿಸ್ಕೊಂಡು ನೋಡು. ನೀನು ಹಿಂಗೆ ಆಗಬೇಕು, ನೀನು ಇಂಥವರ ದಾರಿಯೊಳಗನ ನಡಿಬೇಕಂತ ಮಕ್ಕಳಿಗೆ ಕಲಿಸಿಕೊಟ್ರ ಮಕ್ಕಳು ಸಮಾಜದೊಳಗೆ ಸತ್ ಪ್ರಜೆಯಾಗಿ ಉಳಿತಾರ, ಬೆಳಿತಾರ. ಇರದಿದ್ರಪ್ಪ ಅಂದ್ರೆ ಏನಾಗ್ತದೆ, ಈ ಕಂಪ್ಯೂಟರ್ ಯುಗದೊಳಗೆ, ಮೊಬೈಲ್ ಯುಗದೊಳಗೆ ತಮ್ಮನ್ನು ತಾವು ಕಳ್ಕೊಂಡು ಬಿಡುತ್ತಾರೆ. ಅದಕ್ಕೆ ಏನು ಮಾಡೋದು, ದೇಶ ಪ್ರೇಮವನ್ನು ಮಕ್ಕಳ ಎದೆಯೊಳಗೆ ತುಂಬುವಂಥ ಪ್ರಯತ್ನ ಮಾಡಬೇಕು. ಆದರ್ಶ ವ್ಯಕ್ತಿಗಳ ಆಚಾರ ವಿಚಾರವನ್ನು ಮಕ್ಕಳಿಗೆ ಒಂದಿಷ್ಟು ಉಪದೇಶ ಮಾಡಬೇಕು, ಬೋಧನಾ ಮಾಡಬೇಕು. ಈಗ 1 ತಿಂಗಳು ನಡೆದದಲ್ಲ, 11 ತಿಂಗಳು ವರ್ಷಾನುಗಟ್ಟಲೆ ಶಾಲೆ ಇರೋದ. ಮುಂಜಾನೆ ಎದ್ದು ಕೂಟ್ಲೇನ ಕಲಿಸ್ತಾರೆ ನಮ್ಮ ಮಾಸ್ತರ್. ಅದಕ್ಕೆ ತಲೆ ಬೆಳ್ಳಗಾದವ್ರಿಗೆ ಪ್ರವಚನ ಅಲ್ಲ, ತಿಳಿತದನ? ಬೆಳ್ಳಗಾದವ್ರು ಅಂದ್ರೆ 70-80ರವ್ರಿಗೆಲ್ಲ ಪ್ರವಚನ. 70ರವ್ರಿಗೂ ಉಪಯೋಗದ, 20ರವ್ರಿಗೂ ಉಪಯೋಗದ. 70ರವ್ರದ್ದು ಆಗ್ಯದ ಹೋಗ್ಯದ, ಒಂದು ಕಾಲು ಒಳಗದ, ಒಂದು ಕಾಲು ಹೊರಗದ. ಅಂದ್ರೆ ಮುಪ್ಪಿನವ್ರಿಗೆ ಪ್ರವಚನ ಹೇಳೋದಂದ್ರೆ ಮುಂದಿನ ಜನ್ಮಕ್ಕೆ ಕೇಳಿದಂಗೆ. ಅದಕ್ಕೆ ಈಗೇನದಾರಲ್ಲ ಯುವಕರು ಯುವತಿಯರು, ಅದಕ್ಕೆ ನಿಮ್ಮ ಮನೆ ಒಳಗೆ ಮಕ್ಕಳಿದ್ರೆ ಅವ್ರನ್ನೂ ಕರ್ಕೊಂಡು ಬಂದು ಕೂಡಿಸೋದು, ಅವರು ಕಲಿಯೋದು ಭಾಳ ಐತಿ. ನೋಡ್ರಿ ಇಲ್ಲೋ ಎಷ್ಟು ಕೆಟ್ಟದ ಕಾಲ ಅಂದ್ರೆ, ಯಾರು 25 ವರ್ಷಗಳ ಕಾಲ ತಂದೆ ತಾಯಿ ಅವ್ರಿಗೆ ಹಾಲು ಉಣಿಸಿ, ಜೋಗಳ ಹಾಡಿ, ಬಟ್ಟೆ ಬರೆಗಳನ್ನು ಕೊರಿಸಿ, ಆ ಬಳಿಕ ಒಂದಿಷ್ಟು ಬೆಳ್ಳಿ ಬಂಗಾರವನ್ನು ಮದುವೆ ಆಗೋ ಕಾಲಕ್ಕೆ ನನ್ನ ಮಗಳಿಗೆ ಬಂದೀತಲ್ಲ ಅಂತ ಇನ್ನೊಬ್ಬರ ಕೈ ಕೆಳಗೆ ಕೂಲಿ ನಾಲಿ ಮಾಡಿ ಇಷ್ಟೆಲ್ಲ ಸಂರಕ್ಷಣೆ ಮಾಡಿದ್ರೂ ಕೊನೆಗೆ ಒಂದು ದಿವಸ ಮಗಳು ಹಾದಿ ತಪ್ಪಿ ತಂದೆ ತಾಯಿ ಮ್ಯಾಲ ಕಂಪ್ಲೇಂಟ್ ಕೊಟ್ಟವ್ರು ಎಷ್ಟು ಜನ ಇಲ್ಲ? ಅದಕ್ಕೊಂದಿಷ್ಟು ಯೋಚನೆ ಮಾಡ್ಬೇಕು. ಇಂಥವೆಲ್ಲ ಯಾಕೆ ಹೆಚ್ಚಾಗ್ಯಾವಂತ ಕೇಳಿದ್ರೆ ಸಂಸ್ಕಾರದ ಕೊರತೆ. ನಮ್ಮ ದೇಶದ ಸಂಸ್ಕೃತಿಯ ಬಗೆಗೆ ತಿಳುವಳಿಕೆ ಇರಲಾರದಕ್ಕೆ ಇಷ್ಟೆಲ್ಲ ಹೆಚ್ಚಾಗಕತ್ಯದ. ಮನಸ್ಥಿತಿ ಕೆಟ್ಟು ಹೋಗಾಕತ್ಯಾವು, ಬುದ್ಧಿ ಭ್ರಮಣ ಆಗಾಕತ್ಯಾವು. ಮ್ಯಾಲ ಇಂಥ ಸತ್ಸಂಗ ಪುರಾಣ ಪ್ರವಚನ ಊರಾಗ ನಡ್ಕೋತ ಇದ್ರೆ ಯಾವ ಮಕ್ಕಳ ಮನಸ್ಸೂ ಕೆಡೋದಿಲ್ಲ, ಯಾರ ಮನಸ್ಸೂ ಹಾಳಾಗೋದಿಲ್ಲ. ಒಂದಿಷ್ಟು ಭಕ್ತಿಯ ವಾತಾವರಣ ಮೂಡ್ತದೆ, ಒಂದಿಷ್ಟು ಸಂಸ್ಕಾರದ ಸುವಾಸ ಹರಡ್ತದೆ. ಊರು ಅವಾಗ ಸ್ವರ್ಗ ಆದಂಗಾಗತ್ತ ಊರು. ಕಾರಣ ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಮಾಡಬೇಕು. ಅದಕ್ಕೆ ಸಂಸ್ಕಾರ ಭಾಳ ಮುಖ್ಯದ. ನಮ್ಮ ತಲೆಗೇನದ ಬರೇ ಶಿಕ್ಷಣ, ನಮ್ಮ ಮಕ್ಕಳು IAS IPS ಬರೀ ಇದೇ ತುಂಬ್ಯದ. ಇರಬಾರ್ದಂತಲ್ಲ, ಕನಸು ಕಟ್ಕೋಬೇಕು. ಅದರ ಜೊತೆಗೆ ದೇಶ ಪ್ರೇಮನೂ ಬೇಕು, ದೇಶ ಭಕ್ತಿನೂ ಬೇಕು, ಆಚಾರ ವಿಚಾರನೂ ಬೇಕು, ಒಂದಿಷ್ಟು
ಸಂಸ್ಕಾರ ಸಂಸ್ಕೃತಿನೂ ಬೇಕು. ಎಲ್ಲರೂ ಮನಸ್ಸು ಮಾಡಿದ್ರೆ ಈ ದೇಶದ ಸಂಸ್ಕೃತಿ ಉಳಿಸಾಕ ಬರ್ತದೆ ಹೊರತು ಒಬ್ಬರ ಕಡೆಯಿಂದ ಏನಾಗೋದಿಲ್ಲ. ಅದಕ್ಕಂತ ದೇಶದ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಕಲಿಸಿಕೊಡಬೇಕು. ನೋಡ್ರಿ, ಈಗ ಯಾಕೆ ನೋಡೋರ ದೃಷ್ಟಿ ಯಾಕೆ ಕೆಟ್ಟದಂದ್ರೆ ನಮ್ಮ ಉಡುಗೆ ತೊಡುಗೆಗಳು ಸರಿ ಇಲ್ಲ. ಹಳೆ ಕಾಲದೊಳಗೆ ನೋಡ್ರಿ, ತಲೆ ತುಂಬ ಸೆರಗ ಹೊದ್ಕೊಂಡು ಏನು ಮಾಡ್ತಿದ್ರು ಹೆಣ್ಮಕ್ಳು, ಹೊಸ್ತಲ ಬಿಟ್ಟು ಹೊರಗೆ ಬರ್ಬೇಕಾಗಿತ್ತಂದ್ರೆ ತಲೆ ತುಂಬ ಸೆರಗ ಹಾಕ್ಕೊಂಡನ ಬರ್ತಿದ್ರು. ಈಗ ಸೆರಗ ಒಂದರ ಅದಾವು ನಮ್ಮ ಹಳೆ ಕಾಲದ ಆಯಿ ನೋಡ್ರಿ ಹೊದ್ಕೊಳಕ್ಕೆ ಶುರು ಮಾಡಿದ್ರೆ ಹಿಂದಿನವರು ಎಲ್ಲಿ ತನ ಹೊದ್ಕೊಳ್ಳೋದು, ಮಂಗಳಾರತಿ ಆಗೋತನ. ಆ ಬಳಿಕ ಅದು ಎಲ್ಲಿರ್ಬೇಕು ಅಲ್ಲೇ ಇರ್ತದೆ. ಹೇಳೋ ಉದ್ದೇಶ, ಒಬ್ಬ ಹೆಣ್ಮಗಳು ರಸ್ತಾ ಹಿಡ್ಕೊಂಡು ಹೊರಟಿದ್ಲು ಅಂದ್ರೆ ಸುತ್ತಮುತ್ತ ಯುವಕರ ಮನಸ್ಸು ಯಾವುದು ಕೆಡಿಸ್ತದಂದ್ರೆ ಅವ್ರ ಉಡುಗೆ ತೊಡುಗೆಗಳು ಕೆಡಿಸ್ತಾವೆ, ಮನಸ್ಸನ್ನು ಮಲಿನ ಮಾಡ್ತಾವೆ, ಹೊಲಸು ಮಾಡ್ತಾವೆ. ಎಷ್ಟೇ ಯುವಕರ ಮನಸ್ಸು ಕೆಟ್ಟಿರುವಲ್ದ್ಯಾಕ, ಅವರೊಳಗೆ ಬೇರೆ ಬೇರೆ ಭಾವ ಮೂಡುವಲ್ದಾಕ, ಆದ್ರೆ ಒಬ್ಬ ತರುಣಿ ಒಬ್ಬ ಯುವತಿ ರಸ್ತಾದ ಮೇಲೆ ಹೋಗುವಾಗ ಒಂದಿಷ್ಟು ಮೈ ತುಂಬ ಬಟ್ಟೆಯನ್ನು ಧರಿಸಿ ಹಣೆ ಮೇಲೆ ಒಂದಿಷ್ಟು ಕುಂಕುಮ ಒಂದಿಷ್ಟು ವಿಭೂತಿ ಹಚ್ಕೊಂಡು ಹೊರಟಿದ್ಲು ಅಂದ್ರೆ ನೋಡೋರ ದೃಷ್ಟಿ ಹಿಂಗೆ ಅನಿಸ್ತದಲ್ಲ, ಈ ಹೆಣ್ಮ್ಯಾಗಳ ಮ್ಯಾಲ ನಂದು ಕೆಟ್ಟ ದೃಷ್ಟಿ ಬೀಳಬಾರ್ದು, ಯಾಕೆ ನೋಡಾಕ ಅಕ್ಕ ಮಹಾದೇವಿ ಕಂಡಂಗೆ ಆಗತಾಳನ್ನುವಂಥ ಭಾವ ಬರ್ತದೆ. ಅಲ್ಲಿ ನೋಡುವವರ ಮನಸ್ಸು ಕೆಡುವುದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಕಲಿಸ್ಬೇಕು. ಮುಂಜಾನೆ ಎದ್ದು ಕೂಡ್ಲೇನ ಮಗಳಿರಲಿ ಮಗ ಇರಲಿ ಒಂದಿಷ್ಟು ಮುಖ ತಕ್ಕೊಂಡು ವಿಭೂತಿ ಹಚ್ಕೊ, ಒಂದಿಷ್ಟು ಕುಂಕುಮ ಹಚ್ಕೊ. ಯಾವ ಹೆಣ್ಮಕ್ಳು ಕುಂಕುಮ ವಿಭೂತಿ ಬಳಿ ಹಾಕ್ಕೊಂಡು ಹೋಗ್ತಾರ, ಬಳಿ ಸಹಿತ ಬಿಟ್ಟ ಹುಡುಗರು ಆ ಗಂಡು ಹುಡುಗರಂಗೆ ಕಡಗ ಹಾಕ್ತಾವ ಕೈಯಾಗ. ಏನು ಶಾಲೆ ಕಲಿಯಕ್ಕೆ ಹೋಗ್ತಾರೋ ಏನೋ ಕುಸ್ತಿ ಆಡಕ್ಕೆ ಹೋಗ್ತಾರೋ ಕಡಗ ಹಾಕ್ಕೊಂಡು. ಕಲಿಸ್ಬೇಕಲ್ಲ, ನಾವ ಕಲಿಸೋದು. ನಮ್ಮ ದೇಶದ ಸಂಸ್ಕೃತಿ ನಾವ ಉಳಿಸೋರಲ್ಲ. ಇದನ್ನೂ ಸಹಿತ ಕಲಿಸ್ಲಿಲ್ಲ ಅಂದ್ರೆ ಏನೂ ಉಳಿಯೋದಿಲ್ಲ ದೇಶದೊಳಗೆ. ಅದಕ್ಕೆ ಜಗತ್ತಿಗೆ ಕಲಿಸಿ ಕೊಡುವಂತಹ ದೇಶ ನಮ್ಮದು. ಜಗತ್ತೇನದಲ್ಲ, ಜಗತ್ತಿನೊಳಗೆ ಎಷ್ಟೋ ದೇಶಗಳದಾವಲ್ಲ, ಇನ್ನೂ ಅವ್ರ ಕಣ್ಣು ತೆರಿಲಾರ್ದಕ್ಕಿಂತ ಮೊದಲನ ನಮ್ಮ ದೇಶದ ಜ್ಞಾನದ ಕಣ್ಣು ತೆರೆದಿರತಕ್ಕಂಥ ಜಗತ್ತ ಇದು ನಮ್ಮ ದೇಶ. ಅದಕ್ಕೊಂದಿಷ್ಟು ಇಡೀ ಜಗತ್ತಿಗೆ ಕಲಿಸುವಂಥ ಜ್ಞಾನ ಎಲ್ಲೈತೆ ಅಂದ್ರೆ ನಮ್ಮ ದೇಶದೊಳಗದ. ಮತ್ತು ಇಂಥ ಜ್ಞಾನಿಗಳ ದೇಶದೊಳಗೆ ಹುಟ್ಟಿವಿ ಅಂದ ಬಳಿಕ ನಾವ ಅಜ್ಞಾನಿಗಳಾಗಿ ಬದುಕ್ತೀವಂದ್ರೆ ನಮಗೆ ಕಿಮ್ಮತ್ತು ಬರೋದಿಲ್ಲ, ಬೆಲೆ ಬರೋದಿಲ್ಲ, ನಮ್ಮ ಜೀವನ ಸಾರ್ಥಕತೆ ಆಗೋದಿಲ್ಲ. ಅದಕ್ಕೆ ದೇಶ ಪ್ರೇಮ ಅಂದ್ರೆ ನಮ್ಮ ದೇಶದ ವಸ್ತುಗಳನ್ನೇ ನಾವು ಖರೀದಿ ಮಾಡಬೇಕು. ಇದು ದೇಶ ಪ್ರೇಮನ. ನಮ್ಮದು ದೇಶ ಪ್ರೇಮ ವರ್ಷಕ್ಕೊಮ್ಮೆ ಬೋಲೋ ಭಾರತ್ ಮಾತಾಕಿ ಚುರ್ಮರಿ ಹಿಂಗಾಗೈತಿ. ದೇಶ ಪ್ರೇಮ ಅಂದ್ರೆ ಬರೀ ಇಷ್ಟಕ್ಕೆ ಸೀಮಿತ ಅಲ್ಲ. ದೇಶವನ್ನು ಪ್ರೀತಿ ಮಾಡಬೇಕು, ದೇಶದ ಮೇಲೆ ಅಭಿಮಾನ ಇರಬೇಕು.